ಬಂಗ್ಲೆಗುಡ್ಡದಲ್ಲಿ ಒಂದಷ್ಟು ಆತ್ಮಹತ್ಯೆಗಳಾಗುತ್ತೆ ಅಂತ ಹೇಳಿ ಅಲ್ಲವರು ಹೇಳ್ತಾ ಇದ್ದಾರೆ. ಒಂದು ನಂಬಿಕೆಯಿಂದನೋ ಅಥವಾ ಏನೋ ಮತ್ತೊಂದು ಮಗದೊಂದು ಆಗುತ್ತೆ ಅಂತ. ಆತ್ಮಹತ್ಯೆಗಳು ಅಲ್ಲಿ ನಡೀತಾವೆ ಅಂದಾಗ ಅಲ್ಲಿನ ಸ್ಥಳೀಯ ಆಡಳಿತ, ಪಂಚಾಯತಿನೋ ಯಾವ್ದು ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ, ಅಲ್ಲಿನ ಸದಸ್ಯರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇನ್ ಕತೆ ಮೇಯಿಸ್ತಿದ್ರ? ವಾರ ವಾರ ಹೋಗಿ ನೋಡ್ಬೇಕು ತಾನೆ. ಪ್ರತಿ ವಾರವೂ ಕೂಡ ಒಂದು ವಿಸಿಟ್ ಕೊಡಬಾರ್ದೆ? ಅರಣ್ಯ ಪ್ರದೇಶ, ಜನನಿಬಿಡ ಪ್ರದೇಶ, ನಿರ್ಜನ ಪ್ರದೇಶ ಅದು ಯಾವುದು ಧರ್ಮಸ್ಥಳ ಅನ್ನೋದು ಅರಣ್ಯ ಭಾಗ, ಕಾಡಿನ ಭಾಗ ಎಲ್ಲ. ಅಲ್ಲಿ ಏನಾರು ಆಗ್ತಾ ಇರ್ತವೆ. ಯಾರೋ ಹೋಗಿ ಪಾಪ ಈಗ ಇಲ್ಲಿ ನಾನು ಕೊಲೆ ಅಂತ ನಾನು ನೇರವಾಗಿ ಹೇಳಕ್ ಹೋಗೋದಿಲ್ಲ, ಆಗಿಯೂ ಬಹುದು ಅಥವಾ ಇಲ್ಲದೇ ಇರಬಹುದು ಗೊತ್ತಿಲ್ಲ. ಇನ್ನು SIT ಇನ್ನಷ್ಟು ಈ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಆದ್ರೆ ಷಡ್ಯಂತ್ರಗಳಾಗಿರೋದು ಸತ್ಯ. ನಾವು ಅದು ಆ ಮಾತು ವಾಪಸ್ ಹಿಂದೂ ತಗೊಳ್ಳಲ್ಲ. 1-2 ಪಾಯಿಂಟ್ ಇಟ್ಕೊಂಡು ಷಡ್ಯಂತ್ರಗಳು ನಡೆದಿರೋದು 100% ಸತ್ಯ. ಅದನ್ನ ಇಲ್ಲ ಅಂತ ಅದನ್ನೆಲ್ಲ ಭೇದಿಸ್ತಾ ಇದಾರೆ, SITಗೆ ಎಲ್ಲ ಕಕ್ಕಿಸ್ತಾ ಇದಾರೆ. ಆದ್ರೆ ನಾನ್ ಹೇಳೋದು, ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆಗಳಾಗುತ್ತೆ ಅಂತ ಗೊತ್ತಾ? ನಂಬಿಕೆಗಳಿದೆಯಾ? ಇದ ಮೇಲೆ ಯಾಕಲ್ಲಿ ಒಂದ್ಸಲಿನೂ ಕೂಡ ಸ್ಥಳೀಯ ಇವರು ಯಾರು ಪಂಚಾಯತಿಯವರಾಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾಕೆ ಹೋಗಿ ನೋಡಲ್ಲ? ಓಯ್, ರೀಸನ್ ಏನು? ಕಾರಣಗಳೇನು? ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯನ?